ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಹಿಮೆ. ಕಲಿಯುಗದ ಕಲ್ಪವೃಕ್ಷ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಲ್ಪವೃಕ್ಷ ಮತ್ತು ಕಾಮಧೇನು ಎಂದು ಪ್ರಸಿದ್ಧರಾಗಿದ್ದಾರೆ. ಇವರು 16ನೇ ಶತಮಾನದಲ್ಲಿ ಜೀವಿಸಿದ್ದ ಒಬ್ಬ ಶ್ರೇಷ್ಠ ಮಾಧ್ವ ಸಂತರು, ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಮತ್ತು ಅಪಾರ ಮಹಿಮೆಯನ್ನು ಹೊಂದಿದ್ದವರು. ಇಂದಿಗೂ ಕೂಡ ಅವರು ತಮ್ಮ ಭಕ್ತರ ಆಶಯಗಳನ್ನು ಪೂರೈಸುತ್ತಾ, ಕಷ್ಟಗಳನ್ನು ನಿವಾರಿಸುತ್ತಾ, ಅಪಾರ ಅನುಗ್ರಹವನ್ನು ನೀಡುತ್ತಾ ಬಂದಿದ್ದಾರೆ ಎಂಬುದಕ್ಕೆ ಅಸಂಖ್ಯಾತ ನಿದರ್ಶನಗಳಿವೆ. ರಾಯರ ಮಹಿಮೆಯನ್ನು, ಅವರ ತಪಸ್ಸು, ಜ್ಞಾನ, ಕರುಣೆ ಮತ್ತು ಆಶೀರ್ವಾದದ ಶಕ್ತಿಯನ್ನು ಅರ್ಥಮಾಡಿಕೊಳ್ಳುವುದು ಒಂದು ಭಕ್ತಿಯ ಮಾರ್ಗವಾಗಿದೆ. ಪೂರ್ವಾಶ್ರಮ ಮತ್ತು ಬಾಲ್ಯ. ರಾಯರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ. ಇವರು 1595ರಲ್ಲಿ, ಕೆಲವು ಮೂಲಗಳ ಪ್ರಕಾರ 1599, ತಮಿಳುನಾಡಿನ ಭುವನಗಿರಿಯಲ್ಲಿ ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬಾ ದಂಪತಿಗೆ ಜನಿಸಿದರು. ಇವರ ಪೂರ್ವಜರು ಕರ್ನಾಟಕದವರು. ವೆಂಕಟನಾಥನು ಚಿಕ್ಕಂದಿನಿಂದಲೇ ಅಸಾಧಾರಣ ಪ್ರತಿಭೆ, ತೀಕ್ಷ್ಣ ಬುದ್ಧಿಮತ್ತೆ ಮತ್ತು ಆಧ್ಯಾತ್ಮಿಕ ಒಲವನ್ನು ಹೊಂದಿದ್ದನು. ತಿರುಪತಿಯ ಶ್ರೀನಿವಾಸನ ಪರಮ ಭಕ್ತರಾಗಿದ್ದ ತಿಮ್ಮಣ್ಣ ಭಟ್ಟರು ತಮ್ಮ ಮಗನಿಗೆ ವೆಂಕಟನಾಥ ಎಂದು ಹೆಸರಿಟ್ಟರು. ಅವರು ಸುಧೀಂದ್ರ ತೀರ್ಥರ ಶಿಷ್ಯರಾದ ಯಾದವೇಂದ್ರ ತೀರ್ಥರಿಂದ ಪ್ರಾರಂಭಿಕ ಶಿಕ್ಷಣವನ್ನು ಪಡೆದರು. ನಂತರ ಕುಂಭಕೋಣಂನಲ್ಲಿದ್ದ ಸುಧೀಂದ್ರ ತೀರ್ಥರ ಬಳಿ ತೆರಳಿ ವೇದ, ಶಾಸ್ತ್ರ, ವ್ಯಾಕರಣ, ಮೀಮಾಂಸೆ, ತರ್ಕಶಾಸ್ತ್ರ ಮತ್ತು ದ್ವೈತ ಸಿದ್ಧಾಂತದಲ್ಲಿ ಆಳವಾದ ಜ್ಞಾನವನ್ನು ಸಂಪಾದಿಸಿದರು. ಅವರ ವಿದ್ವತ್ತನ್ನು ಮೆಚ್ಚಿದ ಸುಧೀಂದ್ರ ತೀರ್ಥರು ವೆಂಕಟನಾಥನನ್ನು ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಎಂದು ಕರೆದರು. ಗೃಹಸ್ಥಾಶ್ರಮ ಮತ್ತು ಕಷ್ಟಗಳು. ವೆಂಕಟನಾಥರು ಸಾರಸ್ವತಿ ಎಂಬುವರನ್ನು ವಿವಾಹವಾದರು ಮತ್ತು ಅವರಿಗೆ ಲಕ್ಷ್ಮೀನಾರಾಯಣ ಎಂಬ ಮಗನಿದ್ದನು. ಅವರ ಕುಟುಂಬವು ಆರ್ಥಿಕವಾಗಿ ಬಹಳ ಕಷ್ಟದಲ್ಲಿತ್ತು. ಬಡತನ ಅವರನ್ನು ನಿರಂತರವಾಗಿ ಕಾಡುತ್ತಿತ್ತು. ಆದರೂ ವೆಂಕಟನಾಥರು ತಮ್ಮ ಪಾಠ ಪ್ರವಚನಗಳನ್ನು ನಿಲ್ಲಿಸಲಿಲ್ಲ, ತಮ್ಮ ವಿದ್ವತ್ತಿನಿಂದ ಗೌರವವನ್ನು ಗಳಿಸಿದ್ದರು. ಇದೇ ಸಮಯದಲ್ಲಿ ಸುಧೀಂದ್ರ ತೀರ್ಥರು ತಮ್ಮ ಉತ್ತರಾಧಿಕಾರಿಯಾಗಿ ವೆಂಕಟನಾಥರನ್ನು ಆಯ್ಕೆ ಮಾಡಲು ಬಯಸಿದರು. ಆದರೆ ವೆಂಕಟನಾಥರು ಗೃಹಸ್ಥಾಶ್ರಮದಲ್ಲಿದ್ದ ಕಾರಣ ಸನ್ಯಾಸ ಸ್ವೀಕರಿಸಲು ಆರಂಭದಲ್ಲಿ ಹಿಂಜರಿದರು. ಸನ್ಯಾಸ ಸ್ವೀಕಾರ ಮತ್ತು ಗುರು ರಾಘವೇಂದ್ರ. ಹಲವು ಚಿಂತೆಗಳಲ್ಲಿದ್ದ ವೆಂಕಟನಾಥರಿಗೆ ರಾತ್ರಿ ಕನಸಿನಲ್ಲಿ ಶಾರದಾ ದೇವಿ ದರ್ಶನ ನೀಡಿ, ಸನ್ಯಾಸ ಸ್ವೀಕರಿಸು, ನಿನ್ನಿಂದ ಲೋಕಕ್ಕೆ ದೊಡ್ಡ ಉಪಕಾರವಾಗಲಿದೆ ಎಂದು ಆದೇಶ ನೀಡಿದಳು. ಇದರಂತೆ ಸುಧೀಂದ್ರ ತೀರ್ಥರ ನಿರಂತರ ಒತ್ತಾಯ ಮತ್ತು ದೈವಿಕ ಸೂಚನೆಗಳ ನಂತರ ವೆಂಕಟನಾಥರು 1621ರಲ್ಲಿ, ಕೆಲವು ಮೂಲಗಳ ಪ್ರಕಾರ 1624, ಮಂತ್ರಾಲಯದ ಸಮೀಪದ ತಂಜಾವೂರಿನಲ್ಲಿ ಸನ್ಯಾಸ ಸ್ವೀಕರಿಸಿ ಶ್ರೀ ರಾಘವೇಂದ್ರ ತೀರ್ಥರು ಎಂಬ ನಾಮಧೇಯವನ್ನು ಪಡೆದರು. ಸುಧೀಂದ್ರ ತೀರ್ಥರು ತಮ್ಮ ಆರಾಧ್ಯ ಶ್ರೀ ಮೂಲರಾಮದೇವರನ್ನು ಮತ್ತು ಸರ್ವಜ್ಞ ಅಂದರೆ ರುದ್ರದೇವರ ಮೂಲ ಮೂರ್ತಿಯನ್ನು ರಾಘವೇಂದ್ರರಿಗೆ ಹಸ್ತಾಂತರಿಸಿದರು. ಸನ್ಯಾಸ ಸ್ವೀಕರಿಸಿದ ನಂತರ ಶ್ರೀ ರಾಘವೇಂದ್ರ ತೀರ್ಥರು ದೇಶದಾದ್ಯಂತ ಸಂಚರಿಸಿ ದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡಿದರು. ಅವರ ಪಾಂಡಿತ್ಯ, ವಾಕ್ಚಾತುರ್ಯ ಮತ್ತು ಭಕ್ತಿ ಎಲ್ಲರನ್ನೂ ಆಕರ್ಷಿಸಿತು. ಅವರು ಹಲವು ಪವಾಡಗಳನ್ನು ಮಾಡಿ ಭಕ್ತರ ಕಷ್ಟಗಳನ್ನು ನಿವಾರಿಸಿದರು. ಮಂತ್ರಾಲಯದ ಮಹಿಮೆ ಮತ್ತು ವೃಂದಾವನ ಪ್ರವೇಶ. ಅವರ ಸಂಚಾರದ ಸಮಯದಲ್ಲಿ ಅವರು ಕೊನೆಗೆ ತುಂಗಭದ್ರಾ ನದಿಯ ದಡದಲ್ಲಿರುವ ಮಂಚಾಲೆ ಎಂಬ ಗ್ರಾಮಕ್ಕೆ ಬಂದರು. ಹಿಂದೆ ಪ್ರಹ್ಲಾದ ರಾಜನು ಇಲ್ಲಿ ಯಜ್ಞವನ್ನು ಮಾಡಿದ ಸ್ಥಳವಿದು. ಈ ಸ್ಥಳದ ಪವಿತ್ರತೆಯನ್ನು ಅರಿತ ರಾಘವೇಂದ್ರರು ತಮ್ಮ ವೃಂದಾವನ ಪ್ರವೇಶಕ್ಕೆ ಇದೇ ಸ್ಥಳವನ್ನು ಆಯ್ಕೆ ಮಾಡಿಕೊಂಡರು. 1671ರಲ್ಲಿ ಅವರು ಜೀವಂತ ಸಮಾಧಿಯನ್ನು ಪ್ರವೇಶಿಸಿ ತಮ್ಮ ಭಕ್ತರಿಗೆ ಇಂದಿಗೂ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಅವರ ದೇಹವನ್ನು ಮಂತ್ರಾಲಯದಲ್ಲಿ ವೃಂದಾವನದಲ್ಲಿ ಇರಿಸಲಾಗಿದೆ. ರಾಘವೇಂದ್ರರ ಅದ್ಭುತ ಮಹಿಮೆಗಳು. ಗುರು ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವಿತಾವಧಿಯಲ್ಲಿ ಮತ್ತು ವೃಂದಾವನ ಪ್ರವೇಶದ ನಂತರವೂ ಅನೇಕ ಪವಾಡಗಳನ್ನು ಮಾಡಿದ್ದಾರೆ. ಅವರ ಮಹಿಮೆಯ ಕೆಲವು ಉದಾಹರಣೆಗಳು. ಸುಡುತ್ತಿದ್ದ ಬದನೆಕಾಯಿ ಪಾನಕ. ಒಮ್ಮೆ ರಾಘವೇಂದ್ರರು ತಮ್ಮ ಶಿಷ್ಯರೊಂದಿಗೆ ಯಾತ್ರೆ ಮಾಡುತ್ತಿದ್ದಾಗ ಒಂದು ಹಳ್ಳಿಯಲ್ಲಿ ಅವರ ಸ್ವಾಗತಕ್ಕಾಗಿ ಜನರಿಗೆ ಬದನೆಕಾಯಿ ಪಲ್ಯ ಮತ್ತು ಪಾನಕ ತಯಾರಿಸಲು ಹೇಳಿದ್ದರು. ಆದರೆ ಮಕ್ಕಳು ಬದನೆಕಾಯಿ ಪಾನಕವನ್ನು ಸುಡಲು ಆರಂಭಿಸಿದರು. ಇದನ್ನು ನೋಡಿದ ರಾಯರು, ಅದು ಸುಡುತ್ತಿರುವ ಪಾನಕವಲ್ಲ, ಇದು ನಮ್ಮ ಮಂತ್ರದಿಂದ ಸುಡುದಹಿಸಿ ಪವಿತ್ರವಾದ ಪಾನಕ ಎಂದು ಹೇಳಿದರು. ಆ ಪಾನಕದ ವಾಸನೆಯು ಸುಟ್ಟಂತೆ ಇರಲಿಲ್ಲ, ಬದಲಾಗಿ ಅತಿ ಪವಿತ್ರವಾಗಿತ್ತು. ಕಲ್ಲಿನ ಆಕಳು ಹಾಲು ನೀಡಿದ್ದು. ಒಮ್ಮೆ ಅವರು ಒಂದು ಕಲ್ಲಿನ ಆಕಳನ್ನು ನೋಡಿ, ಇದು ಕಾಮಧೇನು ಇದ್ದಂತೆ ನಿಮ್ಮೆಲ್ಲರ ಆಶಯಗಳನ್ನು ಈಡೇರಿಸುತ್ತದೆ ಎಂದು ಹೇಳಿದಾಗ ಆ ಕಲ್ಲಿನ ಆಕಳು ಹಾಲು ನೀಡಲು ಪ್ರಾರಂಭಿಸಿತು. ಅಕ್ಬರ್ನ ರಾಜದೂತನಿಗೆ ದರ್ಶನ. ಮೊಘಲ್ ದೊರೆ ಅಕ್ಬರ್ನ ರಾಜದೂತ ಸಿರ್ ಥಾಮಸ್ ರೋ ಒಮ್ಮೆ ರಾಯರ ಮಹಿಮೆಯನ್ನು ಪರೀಕ್ಷಿಸಲು ಬಂದಾಗ ರಾಯರು ತಮ್ಮ ದೈವಿಕ ಶಕ್ತಿಯಿಂದ ಅವನಿಗೆ ದರ್ಶನ ನೀಡಿದರು ಮತ್ತು ಅವನ ಸಂಶಯಗಳನ್ನು ನಿವಾರಿಸಿದರು. ಸಾವಿನಿಂದ ರಕ್ಷಣೆ. ಅನೇಕ ಭಕ್ತರು ಅನಾರೋಗ್ಯ, ಆಪತ್ತು ಮತ್ತು ಇತರ ಸಮಸ್ಯೆಗಳಿಂದ ಬಳಲುತ್ತಿರುವಾಗ ರಾಯರನ್ನು ಪ್ರಾರ್ಥಿಸಿ ಗುಣಮುಖರಾಗಿದ್ದಾರೆ. ರಾಯರ ಅನುಗ್ರಹದಿಂದ ಸಾವಿನ ಅಂಚಿನಿಂದ ಮರಳಿದ ಹಲವು ಕಥೆಗಳಿವೆ. ಸಂತಾನ ಭಾಗ್ಯ.
ಮಕ್ಕಳಿಲ್ಲದ ಹಲವು ದಂಪತಿಗಳು ರಾಯರ ಅನುಗ್ರಹದಿಂದ ಸಂತಾನ ಭಾಗ್ಯವನ್ನು ಪಡೆದಿದ್ದಾರೆ. ಉದ್ಯೋಗ, ಶಿಕ್ಷಣ ಮತ್ತು ಸಮೃದ್ಧಿ. ರಾಯರನ್ನು ನಂಬಿದ ಭಕ್ತರಿಗೆ ಉದ್ಯೋಗ, ಉತ್ತಮ ಶಿಕ್ಷಣ ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿ ದೊರೆತಿದೆ. ಪ್ಲೇಗ್ ರೋಗ ನಿವಾರಣೆ. ಮಂತ್ರಾಲಯದ ಸುತ್ತಮುತ್ತ ಪ್ಲೇಗ್ ರೋಗ ಕಾಣಿಸಿಕೊಂಡಾಗ ರಾಯರ ಮಹಿಮೆಯಿಂದ ಅದು ಸಂಪೂರ್ಣವಾಗಿ ನಿವಾರಣೆಯಾಯಿತು ಎಂದು ಹೇಳಲಾಗುತ್ತದೆ. ಹಿಂದೂ ಮುಸ್ಲಿಂ ಸೌಹಾರ್ದತೆ. ಮಂತ್ರಾಲಯದ ಬಳಿ ಇರುವ ಮುಸ್ಲಿಂ ಫಕೀರನಿಗೆ ರಾಯರು ತಮ್ಮ ವೃಂದಾವನ ಪ್ರವೇಶಕ್ಕೆ ಆಶೀರ್ವದಿಸಲು ಬಂದಾಗ ರಾಯರು ಅವನನ್ನು ಮಂತ್ರಾಲಯದಲ್ಲಿ ತನ್ನೊಂದಿಗೆ ಸಮಾಧಿ ಮಾಡಲು ಕೇಳಿದರು. ಇದು ಹಿಂದೂ ಮುಸ್ಲಿಂ ಸೌಹಾರ್ದತೆಯ ಸಂಕೇತವಾಗಿದೆ. ತತ್ವಜ್ಞಾನ ಮತ್ತು ಸಂದೇಶ. ಶ್ರೀ ರಾಘವೇಂದ್ರ ಸ್ವಾಮಿಗಳು ದ್ವೈತ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರಾಗಿದ್ದರು. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಎಂಬ ಮಧ್ವಾಚಾರ್ಯರ ತತ್ವವನ್ನು ಅವರು ತಮ್ಮ ಬೋಧನೆಗಳಲ್ಲಿ ಮತ್ತು ಗ್ರಂಥಗಳಲ್ಲಿ ದೃಢೀಕರಿಸಿದರು. ಅವರು ಹಲವಾರು ಕೃತಿಗಳನ್ನು ರಚಿಸಿದ್ದು, ಅವುಗಳಲ್ಲಿ ಸುಧಾ ಪರಿಮಳ, ತಂತ್ರದೀಪಿಕಾ, ಗೀತಾ ವಿವೃತ್ತಿ ಪ್ರಮುಖವಾಗಿವೆ. ಈ ಗ್ರಂಥಗಳು ಅವರ ಪಾಂಡಿತ್ಯ ಮತ್ತು ದ್ವೈತ ತತ್ವದ ಮೇಲಿನ ಆಳವಾದ ಜ್ಞಾನವನ್ನು ಪ್ರತಿಬಿಂಬಿಸುತ್ತವೆ. ರಾಯರು ತಮ್ಮ ಭಕ್ತರಿಗೆ ಬೋಧಿಸಿದ ಪ್ರಮುಖ ಸಂದೇಶಗಳು. ಭಕ್ತಿ ಮತ್ತು ಶ್ರದ್ಧೆ. ಭಗವಂತನ ಮೇಲೆ ಸಂಪೂರ್ಣ ಭಕ್ತಿ ಮತ್ತು ಶ್ರದ್ಧೆಯನ್ನು ಇಡುವುದು. ಧರ್ಮಾನುಷ್ಠಾನ. ತಮ್ಮ ಕರ್ತವ್ಯಗಳನ್ನು ಧರ್ಮದ ಪ್ರಕಾರ ನಿರ್ವಹಿಸುವುದು. ಸೇವೆ. ಅಸಹಾಯಕರಿಗೆ ಮತ್ತು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು. ಅಹಿಂಸೆ. ಯಾವುದೇ ಜೀವಿಗೆ ಹಿಂಸೆ ನೀಡದಿರುವುದು. ಸತ್ಯ. ಸತ್ಯವನ್ನು ಮಾತನಾಡುವುದು ಮತ್ತು ಆಚರಿಸುವುದು. ಗುರು ಸೇವೆ. ಗುರುಗಳ ಮಾರ್ಗದರ್ಶನ ಮತ್ತು ಆಶೀರ್ವಾದವನ್ನು ಪಡೆಯುವುದು. ತೀರ್ಮಾನ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಕೇವಲ ಒಬ್ಬ ಸಂತನಲ್ಲ, ಬದಲಿಗೆ ಭಕ್ತರ ಪಾಲಿಗೆ ಜೀವಂತ ದೇವರು. ಅವರ ಮಹಿಮೆಯು ಕೇವಲ ಪವಾಡಗಳಲ್ಲಿ ಮಾತ್ರವಲ್ಲದೆ, ಅವರು ತಮ್ಮ ಭಕ್ತರಿಗೆ ನೀಡುವ ಮಾನಸಿಕ ನೆಮ್ಮದಿ, ಆಧ್ಯಾತ್ಮಿಕ ಶಕ್ತಿ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವ ಸಾಮರ್ಥ್ಯದಲ್ಲಿದೆ. ಮಂತ್ರಾಲಯದಲ್ಲಿ ಅವರ ವೃಂದಾವನವು ಭಕ್ತರ ಪಾಲಿಗೆ ಒಂದು ಜೀವಂತ ಕೇಂದ್ರವಾಗಿದ್ದು, ಇಂದಿಗೂ ಲಕ್ಷಾಂತರ ಜನರು ಅಲ್ಲಿಗೆ ಭೇಟಿ ನೀಡಿ ರಾಯರ ಆಶೀರ್ವಾದವನ್ನು ಪಡೆದು ಕಷ್ಟಗಳಿಂದ ಮುಕ್ತಿ ಪಡೆಯುತ್ತಿದ್ದಾರೆ. ಅವರು ನಿಜವಾಗಿಯೂ ಕಲಿಯುಗದ ಕಲ್ಪವೃಕ್ಷವಾಗಿದ್ದು, ತಮ್ಮನ್ನು ನಂಬಿದವರ ಎಲ್ಲ ಆಶಯಗಳನ್ನು ಈಡೇರಿಸುತ್ತಾರೆ. ರಾಯರ ಮಹಿಮೆಯು ಕಾಲಾತೀತವಾಗಿದೆ ಮತ್ತು ಅವರ ಬೋಧನೆಗಳು ಮತ್ತು ಅನುಗ್ರಹವು ಎಂದೆಂದಿಗೂ ಪ್ರಸ್ತುತವಾಗಿವೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ನಿಮ್ಮ ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ತಪ್ಪದೆ ಲೈಕ್ ಮಾಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.